ಆಶಾ ಚಟುವಟಿಕೆ ಐತಲ್ಲ ಹೊಲದಲ್ಲಿ ಕೃಷಿ ಬಗ್ಗೆ ಇವರು ರೈತರ ನಿಮ್ಗೆ ಕೃಷಿ ಬಗ್ಗೆ ಹೇಳ್ತಾರ. ಇವ್ರನ್ನ ನಾವು ಸ್ವಾಗತ ಮಾಡೋಣ ಹೂಗುಚ್ಚ ಕೊಟ್ಟು. ಹೆಸರು ಬಸಯ್ಯ ಪುರಾಣಿಕ ಮಠ. ಇವ್ರಿಗೆ ಚಿನ್ನಿ ಕೊಡಮ್ಮ, ಹೂಗುಚ್ಚ ಕೊಡು. ಅವ್ರಿಗೆ ನಮ್ಗೆ ಕೃಷಿ ಬಗ್ಗೆ ಹೇಳ್ರಿ ಅಂತ ಹೇಳಿ. ಬಲ್ಗೈ ಹಿಡ್ಕೊ. ಸ್ವಾಗತ ಮಾಡ್ದಲ್ಲಮ್ಮ. ಶ್ರೀ ಅಶೋಕಯ್ಯ ಪುರಾಣಿಕ ಮಠ ಇವ್ರಿಗೆ ರೈತರಿಗೆ ಸೀನು ಹೂಗುಚ್ಚ ಕೊಡು. ಸ್ವಾಗತ ಅಂತ ಹೇಳಪ್ಪ. ವೀರಯ್ಯ ನಿಟ್ಟಾಲೆ ಅವ್ರಿಗೆ ಬುಂದನ್ ಕಡೆಯಿಂದ ಪುಷ್ಪಾರ್ಪಣೆ. ವೆಲ್ಕಮ್ ಮಾಡಮ್ಮ. ಕೈ ಕೊಡು, ಥ್ಯಾಂಕ್ಸ್ ಕೊಡು. ವೆರಿ ಗುಡ್. ಈಗ ನಮ್ದು ಕೃಷಿ ಬಗ್ಗೆ ಹೊಲದಾಗ ಯಾವ್ಯಾವ ಕೆಲಸ ಮಾಡ್ತಾರ, ಏನೇನ್ ಬೆಳಿ ಬೆಳಿತಾರ, ಅವು ಬೆಳಿನ ಕಾಪಾಡ್ಬೇಕಂದ್ರೆ ಏನ್ ಮಾಡ್ತಾರ, ಬೆಳಿ ಚೆನ್ನಾಗಿ ಬರ್ಬೇಕಂದ್ರ ಅಂತ ಹೇಳ್ತಾರ. ಕೇಳ್ಕೊರ. ಆಮೇಲೆ ಹೇಳಿ ಫಸ್ಟ್ ಯಾವಾಗ ನಿಂತಾರ ಸ್ಟಾರ್ಟ್ ಮಾಡಿ. ಫಸ್ಟ್ ಉಗಾದಿ ಪಾಡ್ಯದಿಂದ ಹೊಸ ವರ್ಷ ಉಗಾದಿ ಪಾಡ್ಯದಿಂದ ಆರತಿ ಮಾಡ್ತೀವಿ. ಆಮೇಲೆ ಮಳೆ ಆದ ತಕ್ಷಣ ನಾವು ಅಂದ್ರ ಫಸ್ಟ್ ಭೂಮಿಗೆಲ್ಲ ಪೂಜೆ ಮಾಡ್ತೀವಿಲ್ಲ, ನಾವು ಜೇಜಿಗೆಲ್ಲ ಬೆಡ್ಕೊಂಡು ಎಲ್ಲ ಒಳ್ಳೆದಾಗಿ ಮಾಡ್ತಿಲ್ಲ, ಹಂಗತೆ ಯುಗಾದಿ ಒಳಗ ಪೂಜೆ ಮಾಡ್ತಾರ. ಅವಾಗ್ಲಿದ್ದ ಪ್ರಾರಂಭ ಮಾಡ್ತಾರ ಕೃಷಿ ಚಟುವಟಿಕೆನ. ಮೇಲೆ ಮತ್ತೆ ಆರತಿ ಮಾಡ್ತೀವಿ. ಹೋಳಿ ಮಳಿ ಬಂತಂದ್ರೆ ಬಿಡ್ತೀವಿ. ಬಿಟ್ಟಿದ ಮೇಲೆ ಮತ್ತೆ ಬಿಡ್ತೀವಿ. ಆಮೇಲೆ ಗೊಬ್ಬರ ಹಾಕ್ತೀವಿ. ಮತ್ತೆ ಕಳೆ ಕಳಿಸ್ತೀವಿ. ಕಳೆ ಕಳಿಸಿದ ಮತ್ತೆ ಬೆಳೆ ಎಣ್ಣೆ ಎಲ್ಲ ಹೊಡ್ತೀವಿ. ಎಣ್ಣೆ ಹೊಡಿತೀವಿ. ಆ ತಕ್ಷಣ ಮತ್ತೆ ಪೀಕು ಹುಡಿ ಮುಡಿತೀವಿ, ಮಿಷನ್ ಹಾಕ್ತೀವಿ. ಎಲ್ಲ ಹೋಗಿ ಮಾಡಿ ನಾವು ಶೇಂಗಾ, ಜೋಳ, ಗೋಧಿ, ಮೆಕ್ಕೆಜೋಳ, ನಾವು ಮಾರ್ಕೆಟ್ಗೆ ಬರ್ತೀವಿ. ಹೋಗಿ ಹಾಕ್ಬೇಕು. ಸಂತೆಯಲ್ಲಿ ಬದ್ನೆಕಾಯಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಸಂತೆ ಒಳಗೆ ಮಾಡ್ತೀವಿ. ಈಗ ಬಸವಣ್ಣಗೆ ನೆಗಲಿ ಹೊಡಿತೇವೆ. ಈಗ ಫ್ಯಾಕ್ಟ್ರಿ ತಗೊಂಡ್ಮೇಲೆ ಹೊಲಮನೆ ಕೆಲಸ ಮಾಡ್ತೀವಿ. ಫ್ಯಾಕ್ಟ್ರಿ ತಗೊಂಡು ಹರಿತೀವಿ. ಹರಿಗೆ ಆಮೇಲೆ ಬಿತ್ತಿಗೆ ಮಾಡ್ತೀವಿ. ಮಾಡೋದು ಹೇರ್ಕೊಂಡು ಬರ್ತೀವಿ. ಮಾರ್ಕೆಟಿಗೆ ಕಳಿಸ್ತೀವಿ. ಹೇರ್ಕೊಂಡು ಬರ್ತೀವಿ, ಮೇವು ಹೇರ್ಕೊಂಡು ಬರ್ತೀವಿ, ತೆನಿ ಹೇರ್ಕೊಂಡು ಬರ್ತೀವಿ. ಹಾಲೆಲ್ಲ ಹೇರ್ಕೊಂಡು ಕಳಿಸ್ತೀವಿ. ಬುದ್ಧಿ ತಗೊಂಡು ಅಲ್ಲಿ ಹೊಲವಾಗ ನೆಟ್ಟು ಕಳಿತೀವಿ. ಗಿಡಗಳು ಕಳಿತೀವಿ. ಎಣ್ಣೆ ಕಟ್ ಮಾಡೋದು. ಬೆಳೆ ಬಂದಮೇಲೆ ತೆನಿ ಮುಡಿತೀವಿ. ನಿಮ್ಗ ಇಲ್ಲಿವರೆಗೂ ಕೃಷಿ ಬಗ್ಗೆ ಹೇಳಿದ್ರಲ್ಲ, ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ರಿ.